ಪ್ರಯಾಣ ಮಾಡೋದು ಯಾರಿಗೆ ಇಷ್ಟ ಇಲ್ಲ ಹೇಳಿ. ಕೆಲವರು ಮೆಮರೀಸ್ ಮಾಡೋಕ್ಕೆ ಅಂತ ಪ್ರಯಾಣ ಮಾಡ್ತಾರೆ. ಇನ್ನು ಕೆಲವರು ಮನೇಲಿ ಬೋರ್ ಆಗ್ತಾ ಇದೆ ಎಲ್ಲಾದರೂ ಸುತ್ತಾಕೊಂಡು ಬರೋಣ ಅಂತ ಪ್ರಯಾಣ ಮಾಡ್ತಾರೆ. ಅದರಲ್ಲಿ ನಾವು ಸೆಕೆಂಡ್ ಕ್ಯಾಟಗರಿ ಅವರು. ಹೇ ಗಾಯ್ಸ್, ವೆಲ್ಕಮ್ ಟು ದ ಚಾನಲ್ ದ ರ್ಯಾಂಡಮ್ ಕಪಲ್. ಇವತ್ತು ಸಡನ್ ಆಗಿ ನಿಮ್ಮ ಮುಂದೆ ಬಂದುಬಿಟ್ಟಿದ್ದೀನಿ. ಇವತ್ತು ಹೊಸ ವ್ಲಾಗ್ ಜೊತೆ. ಸೊ ಮನೇಲಿ ಕುತ್ಕೊಂಡು ಬೋರ್ ಆಗ್ತಾ ಇತ್ತು ಅಂತ ಸಂಡೇ ಆಫ್ಟರ್ನೂನ್ ಎದ್ಬಿಟ್ಟು, ಇವಾಗ ಟೈಮ್ ಇಷ್ಟು ಗೊತ್ತಾ 11:45 ಆಗಿದೆ. ಅಕ್ಕಪಕ್ಕದಲ್ಲಿರೋ ಯಾವುದಾದೊಂದು ರೆಸಾರ್ಟ್ ಹುಡುಕ್ಬಿಟ್ಟು ಡೈರೆಕ್ಟಾಗಿ ಹೋಗೋಣ, ರೆಸಾರ್ಟಲ್ಲಿ ಟೈಮ್ ಸ್ಪೆಂಡ್ ಮಾಡೋಣ, ಪೂಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿ ಆನ್ ದ ವೇ ಯಾವುದಾದ್ರೂ ರೆಸಾರ್ಟ್ ಸಿಕ್ಕಿದ್ರೆ ಬುಕ್ ಮಾಡೋಣ ಅಂತ ಡಿಸೈಡ್ ಮಾಡಿ ಹೊರಟಿದ್ದು. ಆ್ಯಂಡ್ ಆನ್ ದ ವೇ ಒಂದು ರೆಸಾರ್ಟ್ ಕಂಡಿದ್ವಿ, ಲೈಕ್ ಬೋರ್ಡ್ ಕಂಡಿತು. ಸೊ ಅಲ್ಲೇ ಸ್ಟಾಪ್ ಮಾಡಿ ಇವಾಗ ಅಲ್ಲಿ ಬಂದು ರೀಚ್ ಆಗಿದ್ದೀವಿ. ನನ್ನ ಹಿಂದೆ ಕಾಣ್ತಾ ಇದೆಯಲ್ಲ, ಅದೇ ಈ ರೆಸಾರ್ಟ್. ಸೊ ಅವನು ಇನ್ಸ್ಪೆಕ್ಷನ್ ಮಾಡ್ಲಿಕ್ಕೆ ಹೋಗಿದ್ದಾನೆ. ಹೇಗಿತ್ತು ರೆಸಾರ್ಟ್? ಐ ಮೀನ್ ಹೇಗಿದೆ ಪ್ಲೇಸ್? ಸ್ವಿಮ್ಮಿಂಗ್ ಪೂಲ್ ಲುಕ್ಸ್ ಕ್ಲೀನ್. ಸ್ವಿಮ್ಮಿಂಗ್ ಪೂಲ್ ಲುಕ್ಸ್ ಕ್ಲೀನ್ ಅಂದಮೇಲೆ ಮುಗೀತು, ಹೋಗ್ತಾನೆ ಸ್ವಿಮ್ಮಿಂಗ್ ಪೂಲ್ಗೆ. ಸೊ ಐ ಥಿಂಕ್ ಇದೇ ರೆಸಾರ್ಟ್ನ ಲಾಕ್ ಮಾಡೋಣ ಅಂತ ಇದ್ದೀವಿ, ನೋಡೋಣ. ಸೊ ಇದು ಯಾವ ರೆಸಾರ್ಟ್ ಆ್ಯಂಡ್ ಎಲ್ಲಿದೆ ಅಂತ ನಾನು ನಮಗೆ ತೋರಿಸ್ತೀನಿ. ಸಣ್ಣದಾಯ್ತಾ, ಐ ಥಿಂಕ್ ಇಟ್ಸ್ ಮೋರ್ ಲೈಕ್ ಅ ಹೋಟೆಲ್ ದ್ಯಾನ್ ರೆಸಾರ್ಟ್. ಯಾ, ಲೆಟ್ಸ್ ಸಿ. ಈ ಥರ ಸ್ಟೇ ಹೊರಗಡೆ ಪಿಕ್ಚರ್ಸ್ ಹಾಕಿದರೆ ಎಷ್ಟು ಬೆಸ್ಟ್ ಅಲ್ವಾ. ನಾವು ಹೊರಗಡೆಯಿಂದಲೇ ನೋಡ್ಬೋದು ಯಾವ ಥರ ರೂಮ್ ಇದೆ ಅಂತ, ಆ್ಯಂಡ್ ದೆನ್ ಹೋಗಿ ಬುಕ್ ಮಾಡ್ಬೋದು. ಸೊ ನಾವು ಅದೇ ಮಾಡಿದ್ವಿ, ಹೊರಗಡೆ ಎಲ್ಲ ಪಿಕ್ಚರ್ಸ್ ನೋಡಿ ಈ ಸ್ಟೇನೇ ಓಕೆ ಅಂತ ಬುಕ್ ಮಾಡಿದ್ದೀವಿ. ಸೊ ಇದು ಇವತ್ತಿನ ನಮ್ಮ ರೂಮ್. ಹೇಗಿದೆ ನೋಡಿ, ಫೈನಲಿ ಇಷ್ಟೆಲ್ಲ ಆನ್ ದ ವೇ ಬರುವಾಗ ರಿಸರ್ಚ್ ಮಾಡಿ ಬುಕ್ ಮಾಡಿದ ರೂಮ್ ಇದೆ ಆಯಿತಾ. ಆ ಕಡೆ ವಾಲ್ ಇದೆ ನೋಡ್ಬಿಡಿ. ಸೊ ಇದು ನಮ್ಮ ಬೆಡ್, ಆಮೇಲೆ ಇಲ್ಲಿ ಚೆನ್ನಾಗಿ ಒಂದು ಸ್ವಲ್ಪ ಸ್ಪೇಸ್ ಇದೆ, ಆ್ಯಂಡ್ ಎಷ್ಟು ಚೆನ್ನಾಗಿರೋ ಮಿರರ್ ಇದೆ. ವಾವ್, ಲುಕ್ ಇಟ್ ದಿಸ್, ಸೊ ನೈಸ್. ಓಕೆ, ಆ್ಯಂಡ್ ಈ ಕಡೆ ವಾರ್ಡ್ರೋಬ್ ಇದೆ, ಆ್ಯಂಡ್ ಈ ಕಡೆ ವಾಶ್ರೂಮ್ ಇದೆ. ವಾಶ್ರೂಮ್ ತುಂಬಾ ಕ್ಲೀನಾಗಿದೆ. ಆ್ಯಂಡ್ ಇದು ಎಲ್ಟಿನ್, ಅವನು ಕೂಡ ನಂದೇ ಥರ ಬ್ಲ್ಯಾಕ್ ಆ್ಯಂಡ್ ಬ್ಲೂ ಜೀನ್ಸ್ ಹಾಕಿದ್ದಾನೆ. ಆ್ಯಂಡ್ ಈ ಕಡೆ ಬಾಲ್ಕನಿ ಈ ಥರ ಕಾಣುತ್ತೆ, ಹೊರಗಡೆ ಬಂದರೆ ಕಾಣ್ತಾ ಇದೆಯಾ. ಆ್ಯಂಡ್ ಕೂತ್ಕೊಳ್ಳೋಕ್ಕೂ ಜಾಗ ಇದೆ, ಸೂಪರ್ ಆಗಿದೆ ಅಲ್ಲ, ನೈಸ್, ಪರವಾಗಿಲ್ಲ. ಸೊ ನಿಮಗೆ ಈ ರೂಮಿದ್ದು, ಈ ರೆಸಾರ್ಟ್ ಇದು ಕಾಸ್ಟ್ ಎಲ್ಲ ಮತ್ತೆ ನಾನು ಹೇಳಿ. ಈ ಸ್ಮಾಲ್ ಫ್ರಿಡ್ಜ್ ನನಗೆ ಇಷ್ಟ ಆಯ್ತು ಆಯಿತಾ. ಎಲ್ಲನೂ ಇಟ್ಟಿದ್ದಾರೆ, ಚಾಕ್ಲೇಟ್ಸ್ ಆಗಲಿ, ಡ್ರಿಂಕ್ಸ್ ಆಗಲಿ, ಆಮೇಲೆ ನಟ್ಸ್ ಆಗಲಿ ಎಲ್ಲನೂ ಇಟ್ಟಿದ್ದಾರೆ. ಸೊ ನೈಸ್ ಅಲ್ವಾ, ಪೇ ಮಾಡಬೇಕು ಮಾತ್ರ. ಸೊ ಇವಾಗ ಮಧ್ಯಾಹ್ನ ಟೈಮ್ ಬಂದುಬಿಟ್ಟು 1 ಆಗಿದೆ. ನನಗೆ ತುಂಬ ಹಸಿವಾಗ್ತಾ ಇದೆ. ವಾಟ್ ಅಬೌಟ್ ಯು? very hungry. ಬೋತ್ ಆರ್ ವೆರಿ ವೆರಿ ಹಂಗ್ರಿ. ಈ ಪ್ಲೇಸ್ ಬಂದುಬಿಟ್ಟು ಏರ್ಪೋರ್ಟ್ ಇದು ಹತ್ತಿರ ಇರೋ ಕಾರಣ, ಏರ್ಪೋರ್ಟ್ ಇದು ಹತ್ತಿರ ಇರೋ ಕಾರಣ ನಾವು ನಂದಿ ಹಿಲ್ಸ್ ಕಡೆ ಹೋಗ್ತಾ ಇದ್ದೀವಿ. ಇಲ್ಲಿ NH7 ನೋಡೋಣ ಎಲ್ಲಿ ಸಿಗುತ್ತೆ ಅಂತ. ಲೆಟ್ಸ್ ಗೆಟ್ ಗೋಯಿಂಗ್. ವೆರಿ 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 ಹಂಗ್ರಿ. ಎಷ್ಟೆಲ್ಲ ಗಾಳಿ ಬರ್ತಾ ಇದೆ. ಅಲ್ಲಿ 2 ಕಾರು ಒಂದೇ ಥರ ಕಾಣ್ತಾ ಇದೆ, ಯಾಕಂದರೆ 2 ಎನ್ಲೈನೇ. ಸೊ ಚೆಕ್ಔಟ್ ಮಾಡ್ಲಿಕ್ಕೆ ಹೋಗಿದ್ದೀನಿ, ಚೆಕ್ ಮಾಡೋಕ್ಕೆ ಹೇಗೆ ಏನು ಮಾಡಿದ್ದಾರೆ ಮಾಡಿಫಿಕೇಷನ್ ಅಂತ. ಓಕೆ, ಒಳ್ಳೆ ಗಾಳಿ ಬರ್ತಾ ಇದೆ ಆಯಿತಾ, ನಿಜವಾಗ್ಲೂ ಕ್ರೇಜಿ. ನನ್ನ ವಾಯ್ಸ್ ನಿಮಗೆ ಕೇಳ್ತಾ ಇದೆಯಾ ನಂಗೆ ಗೊತ್ತಿಲ್ಲ, ಬಟ್ ಒಳಗಡೆ ಹೋಗ್ಬಿಟ್ಟು ನೋಡೋಣ ಹೇಗಿದೆ ಅಂತ, ಬನ್ನಿ. ಸೊ ಮೊದಲೆಲ್ಲ ನಾವು ಈ NH7ಗೆ ಬರೋವಾಗ ಎಷ್ಟು ರಶ್ ಇರ್ತಾ ಇತ್ತು ಗೊತ್ತುಂಟು. ಇರೋ ಕೂತ್ಕೊಳ್ಳೋಕ್ಕೆ ಜಾಗನೇ ಸಿಗ್ತಾ ಇರಲಿಲ್ಲ. ಬಟ್ ಇವತ್ತು ನೋಡಿದ್ರೆ ಫುಲ್ ಎಂಟಿ ಇದೆ, ಯಾಕೆ ಗೊತ್ತಿಲ್ಲ ನನಗೆ. ಮೇ ಬಿ ನಾವು ಬೇಗ ಬಂದಿದ್ದೀವ, ಇಲ್ಲ 1:36 ಆಗಿದ್ದು. ಸೊ ಅವರಲ್ಲಿ ಆಪ್ಷನ್ಸ್ ಇದೆ, ಪಟಿಯಾಲ ಲಸ್ಸಿ, ಜಾಗರಿ ಲಸ್ಸಿ, ಸ್ಪೆಷಲ್ ಲಸ್ಸಿ, ಗುಲ್ಕಂಡ್ ಲಸ್ಸಿ. ಬೇಸಿಕಲಿ ಈ ಪ್ಲೇಸ್ ಬಂದುಬಿಟ್ಟು ಒಂಥರ ಪಂಜಾಬಿ ರೆಸ್ಟೋರೆಂಟ್. ಚಿಕನ್ ಪರೋಟಾ ಬಿಯಾಂಡ್ ಕಂಟ್ರೋಲ್ है ना. अनिक ड्राइव्स अ कार. Liver lassi should be very thick. ನಿಮಗೆ ಗೊತ್ತಾ, ನಾವು ನಮ್ಮ 3rd ಮೀಟ್ನ ಮಾಡಿರೋದು, ಲೈಕ್ ನಾವಿಬ್ಬರು ಫಸ್ಟ್ ಮೀಟ್ ಆಗಿ ಅದರಲ್ಲಿ 3rd ಮೀಟ್ ಮಾಡಿರೋದು ನಾವು NH7ಅಲ್ಲಿ ಆಯಿತಾ. ಆವಾಗ ಫುಡ್ ಆಗಲಿ, ಸ್ಪೇಸ್ ಆಗಲಿ ಆ್ಯಂಡ್ ಸರ್ವಿಸ್ ಆಗಲಿ ಎಲ್ಲನೂ ಸೂಪರ್ ಆಗಿತ್ತು. ಬಟ್ ಇವಾಗ ಫುಡ್ ವೈಸ್ ಹೇಳಿದ್ರೆ ಏನೂ ಚೆನ್ನಾಗಿಲ್ಲ ಆಯಿತಾ. ಸೊ ಈ ಕರಿನ ನಾವು ಆರ್ಡರ್ ಮಾಡಿದ್ವಿ, ಅದು ಎಷ್ಟು ಸ್ಪೈಸಿ ಆಗಿತ್ತು ಅಂದರೆ, ನಾನು ಅವರಿಗೆ ಹೇಳಿದ್ದೆ ಸ್ಪೈಸಿ ಬೇಡ, ನನಗೆ ಇಷ್ಟ ಇಲ್ಲ ಅಂತ. ಬಟ್ ಸ್ಟಿಲ್ ತುಂಬ ಸ್ಪೈಸಿ ಮಾಡಿದರು. ಸೊ ಅದನ್ನು ರಿಟರ್ನ್ ತೊಗೊಂಡು ಆಮೇಲೆ ಅದಕ್ಕೇನೋ ಕ್ರೀಮ್ ಎಲ್ಲ ಹಾಕಿಕೊಟ್ರು.
ಆಮೇಲೆ ನಾವು ಗ್ರಿಲ್ಡ್ ಚಿಕನ್ ಆರ್ಡರ್ ಮಾಡಿದ್ವಿ. ಮೊದಲು ಆರ್ಡರ್ ಮಾಡಿದಾಗ ದೊಡ್ಡ ದೊಡ್ಡ ಪೀಸಸ್ ಬರ್ತಾಯಿತ್ತು. ಇದು ನೋಡಿ ಯಾವುದೋ ಸ್ಟೋರ್ಡ್ ಚಿಕನ್ನ ಕೊಟ್ಟಿದ್ದಾರೆ ನಮಗೆ, ಸ್ಟೋರ್ಡ್ ಮೀಟ್. ಆ್ಯಂಡ್ ಇದು ಚಿಕನ ಇಲ್ಲಕ್ಕೂ ಇಲ್ಲ ಅಂತ ನನಗೆ ಡೌಟ್ ಬರ್ತಾ ಇದೆ, ಬಿಕಾಸ್ ಮೀಟ್ ಏನೂ ಇಲ್ಲ ಅದರೊಳಗೆ. ಆ್ಯಂಡ್ ಸ್ಟೋರ್ಡ್ ಮೀಟ್ ಫುಲ್ ಏನೋ ಸ್ಮೆಲ್ ಬರ್ತಾ ಇತ್ತು. ಅದಕ್ಕೆ ನಾನ್ ವೆಜ್ಜೇ ಬೇಡ ಅಂತ ವೆಜ್ ಕಿಚಡಿ ಆರ್ಡರ್ ಮಾಡಿ ರೂಮಿಗೆ ರಿಟರ್ನ್ ಬಂದ್ವಿ ಆಯಿತಾ. ರೂಮಿಗೆ ಬಂದು ಅವನು ಮಲ್ಕೊಂಡಿದ್ದಾನೆ, ಬಟ್ ನನಗೆ ನಿದ್ದೆ ಬಂದಿಲ್ಲ. ಸೊ ಅದಕ್ಕೆ ಗ್ರೀನ್ ಟೀ ಮಾಡಿಕೊಂಡು ಹೊರಗಡೆ ನೋಡಿಕೊಂಡು ಕುಡಿತಾ ಇದ್ದೀನಿ. ಈ ಜನ ಚೆನ್ನಾಗಿ ಮಲಗಿ ನನಗೆ ಹೇಳ್ತಾ ಇದ್ದ ಅಲಾವ್ ಮೀ ಟು ಸ್ಲೀಪ್. ಗೊರಕೆ ಹೊಡಿತಿದ್ದ, ಇವಾಗ ಅಲಾವ್ ಮಾಡಿಲ್ಲ ಅಂತೆ. ಓಕೆ, ನಾನು ನನ್ನ ಅಲಯನ್ಸ್ ರಿಯಾಲಿಟಿ ಶೋ ನೋಡಿ ಮುಗಿಸಿ, ಇವನು ಅವನ ನಿದ್ದೆ ಮುಗಿಸಿ ಇವಾಗ ನಾವು ಪೂಲ್ ಕಡೆ ಹೊರಟಿದ್ದೇವೆ. ನನಗೇನು ತುಂಬ ಇಷ್ಟ ಆಯಿತು ಇಲ್ಲಿ ಅಂದರೆ ಅವ್ರದ್ದೇ ಸ್ಪೀಕರ್ ಇದೆ ಆಯಿತಾ. ಸೊ ಸಾಂಗ್ ಹಾಕ್ಕೊಂಡು ನಾವು ಆರಾಮ್ಸೆ ಪೂಲಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಯಾರು ಜನ ಕೂಡ ಇಲ್ಲ ಇಲ್ಲಿ. Hi, good evening. Please wear your seat belt and drive safely. ಆ್ಯಕ್ಚುಲಿ ದೇವ್ನಲ್ಲಿ ಅಲ್ವಾ, ಸೊ ನಾವು ನಮ್ಮ ಪೂಲ್ ಟೈಮ್ ನಂತರ ಹೊರಡಿರೋದು ಎಲ್ಲಿಗೆ ಅಂದರೆ, ಸ್ನಾನ ಮಾಡಿದ್ವಿ ಇವಾಗ ನಂತರ ಹೊರಡಿರೋದು ಎಲ್ಲಿಗೆ, ಇಲ್ಲಿ ವಿಮಾನಗಳು ಏರೋಪ್ಲೇನ್ಗಳು ಹೋಗೋ ಒಂದು ವ್ಯೂ ಪಾಯಿಂಟ್ ಇದೆ ಅಂತೆ. ಆ ವ್ಯೂ ಪಾಯಿಂಟ್ ಇವತ್ತು ನೋಡೋಕ್ಕಾಗತ್ತಾ ಅಂತ ಹೊರಟಿದ್ದೇವೆ. ಸೊ ನಿಮಗೆ ಬ್ಯಾಂಗ್ಳೂರಲ್ಲಿ ಎಲ್ಲಿ ಹೋಗಬೇಕು ಅಂತ ಗೊತ್ತಿಲ್ಲ ಆದರೆ ಟೈಮ್ ಪಾಸ್ ಮಾಡೋಕ್ಕೆ ಅಲ್ಲಿ ಹೋಗ್ಬೋದು ಇಫ್ ಯು ಆರ್ ಇನ್ ಆ್ಯಂಡ್ ಅರೌಂಡ್ ದೇವ್ನಲ್ಲಿ. ಸೊ ನೋಡೋಣ ನಾವು ಅಲ್ಲಿ ಹೋದಾಗ ನಮಗೆ ಏರೋಪ್ಲೇನ್ಸ್ ಫ್ಲೈಟ್ಸ್ ಕಾಣುತ್ತಾ ಇಲ್ವಾ ಅಂತ. ಸೊ ಯಾ ವಿಲ್ ಸಿ. ತುಂಬ ದಿನ ಆಯಿತು ನಾವು ಫ್ಲೈಟ್ಸಲ್ಲಿ ಹೋಗಿಲ್ಲ, ಸೊ ಅಟ್ಲೀಸ್ಟ್ ಫ್ಲೈಟ್ಸ್ ನೋಡುವ ಅಂತ. ಲುಕ್ ಎಟ್ ದಿಸ್. Okay, that's the new Boeing office. Boeing. ಕ್ಯಾಮರಾನ ಕೇಳ್ತೇನೆ ಮತ್ತೆ. Anga, you can't see your... ಓಕೆ. ಮಸ್ತ್ ಪೋಯಿಸ್ತಿಸ್ತ ಕ್ಯಾಮರಾನ ಅಂತ ಲಗಿದೆ. It's the other one. Ericsson. ಎಕ್ಸ್ಪ್ರೆಸ್. ಫಿಶ್ ಕೂಡ ತೆಗಿತಾರೆ. ಸೇಲ್ करता ಫಿಶಿಂಗ್ ಕೂಡ ಮಾಡ್ತಾ ಇದ್ದಾರೆ. ಫಿಶ್ ಸೋ ಬ್ಯೂಟಿಫುಲ್. ದೂರದಿಂದ ಕಾಣ್ತಾ ಇದೆ, ಇಲ್ಲಿ ನಮಗೆ ಹತ್ತಿರದಿಂದ ಕಾಣ್ತಾ ಇದೆ. ನನ್ನ ಕ್ಯಾಮ್ರಾದಲ್ಲಿ ಹೇಗೆ ಕಾಣ್ತಾ ಇದೆ ಗೊತ್ತಿಲ್ಲ. ಆ್ಯಂಡ್ ಇಲ್ಲಿ ದೊಡ್ಡ ಲೇಕ್ ಇದೆ ಮುಂದೆ. ಓಕೆ, ಆ್ಯಂಡ್ ಅಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ. ಸಖತ್ತಾಗಿ ಕಾಣ್ತಾ ಇದೆ ನೈಟಲ್ಲಿ. ಬ್ಯೂಟಿಫುಲ್ ಇಟ್ ಇಸ್. ಇದು ಹಿಡನ್ ಜಾಗನೇ ಆಗಿರ್ಬೋದು, ಬಟ್ ನೋಡೋಕೆ ಎಷ್ಟೋ ಜನ ಬಂದಿದ್ರು. ಈ ವಿಡಿಯೋದಲ್ಲಿ ಅಷ್ಟೊಂದು ಕ್ಲಿಯರಾಗಿ ಕಾಣ್ತಾ ಇಲ್ಲ, ಬಟ್ ಫ್ಲೈಟ್ಸ್ ತುಂಬಾ ಹತ್ತಿರದಿಂದ ಕಾಣ್ತಾ ಇತ್ತು. ಆ್ಯಂಡ್ ನೈಟಲ್ಲಿ ಲೈಟ್ಸ್ ಎಲ್ಲ ಹಾಕ್ಬಿಟ್ಟು ಸೂಪರಾಗಿ ಕಾಣ್ತಾ ಇತ್ತು. ಆ್ಯಂಡ್ ಅಲ್ಲಿಂದ ನಾವು ಹೋಗಿದ್ದು ಈ ರೆಸ್ಟೋರೆಂಟ್ಗೆ. So I've ordered boiled rice and fish curry. This is Bangla fish, and he is eating mutton with the mutton curry, mutton sherwa. Yeah, and chicken sukka is pending. And this is the restaurant, how it looks. ಡಿನ್ನರ್ ಮುಗಿಸಿ ರೂಮಿಗೆ ಬಂದು ನಾವು ಗೇಮ್ಸ್ ಏನೆಲ್ಲ ಇದೆ ಅಂತ ಚೆಕ್ ಮಾಡಿದ್ವಿ. ಸೊ ಇಲ್ಲಿ ಎಲ್ಲ ರೀತಿಯ ಗೇಮ್ಸ್ ಇದೆ, ನಿಮಗೆ ಬೋರ್ ಆಗಲ್ಲ. ನೀವಿಬ್ಬರು ಬಂದರು, 4 ಜನ ಬಂದರು, ನಿಮಗೆ ಗೇಮ್ಸ್ ಕೂಡ ಇದೆ. ಜೊತೆಗೆ ಚೆನ್ನಾಗಿರೋ ಸೂಪರ್ ಆಗಿರೋ ಜಿಮ್ ಕೂಡ ಇದೆ. ತುಂಬಾ ನೀಟ್ ಆ್ಯಂಡ್ ಕ್ಲೀನ್ ಆಗಿರೋ ಜಿಮ್ ಆಯ್ತಾ ಇದು. ಸೊ ನಾವು ಅಂದ್ಕೊಂಡ್ವಿ ಇಲ್ಲಿ ಏನೂ ಸದ್ಯಕ್ಕೆ ಇರಲ್ಲ ಪೂಲ್ ಬಿಟ್ಟು ಅಂತ, ಬಟ್ ಜಿಮ್ ಇದೆ, ಇಂಡೋರ್ ಗೇಮ್ಸ್ ಇದೆ, ಒಳ್ಳೆ ಟೈಮ್ ಪಾಸ್ ಮಾಡ್ಬೋದು ಇಲ್ಲಿ ಬಂದರೆ. Balls also they have. Dumbbells also they have. Okay. All your equipments are there. Major, this one is major. You do so many things with this. I will put cable over tomorrow. That's why they charge more here. ಚೆನ್ನಾಗಿ ನಿದ್ದೆ ಬಂತು ನಿನ್ನೆ ನೈಟ್. ಆಮೇಲೆ ಇವತ್ತು ಬೆಳಗ್ಗೆ ಬೇಗ ಎದ್ದು ನಾವು ರೆಡಿ ಆಗೋಣ. ರೆಡಿ ಆಗ್ಲಿಕ್ಕೆ ಏನೂ ಇಲ್ಲ, ಬಿಕಾಸ್ ನಮ್ಮ ಮನೆ ಇಲ್ಲೇ ಹತ್ತಿರ ಅಲ್ವಾ. ಇವನು ನೋಡಿ ಇರಿಟೇಟ್ ಮಾಡ್ತಾ ಇದ್ದಾರೆ ನನಗೆ ಕ್ಯಾಮ್ರಾ ಮುಂದೆ. ಹಾಂ, ಇಲ್ಲಿಂದ ಬ್ರೇಕ್ಫಾಸ್ಟ್ ಮಾಡಿ ಮತ್ತೆ ನಾವು ಹೀಗೆ ಮನೆಗೆ ರಿಟರ್ನ್ ಹೊರಡುವ ಪ್ಲ್ಯಾನಲ್ಲಿ ಇದ್ದೀವಿ. ಶುಭ ಮುಂಜಾನೆ. ಸೊ ಇವತ್ತು ಮಾರ್ನಿಂಗ್ ಎದ್ದು
ರೆಡಿಯಾಗಿ ಒಂದು ರೆಡಿ ಆಗಲಿಲ್ಲ, ಅದೇ ಸೇಮ್ ಕ್ಲೋತ್ಸಲ್ಲಿ ಇವಾಗ ಹೋಗಿ ಬ್ರೇಕ್ಫಾಸ್ಟ್ ಮಾಡಬೇಕು. ಸ್ಟೇಯಲ್ಲಿ ಬ್ರೇಕ್ಫಾಸ್ಟ್ ಫ್ರೀ ಅಲ್ವಾ, ಇನ್ಕ್ಲೂಡೆಡ್ ಅದು. ಸೊ ಅದಕ್ಕೋಸ್ಕರ ನೋಡೋಣ ಏನಿದೆ ಬ್ರೇಕ್ಫಾಸ್ಟಲ್ಲಿ ಅಂತ. ಆ್ಯಂಡ್ ನಿನ್ನೆ ನಾವು ಅವರ ರೆಸ್ಟೋರೆಂಟಿಗೆ ಹೋಗಿರಲಿಲ್ಲ, ಸೊ ಇವತ್ತು ಹೋಗ್ಬಿಟ್ಟು ಚೆಕ್ ಮಾಡ್ತೀನಿ ಹೇಗಿದೆ ಅವರ ರೆಸ್ಟೋರೆಂಟ್. ಆ್ಯಂಡ್ ಅವರ ಪೂಲ್ ನೋಡಿ ಕ್ಲೀನಾಗಿ ಕಾಣ್ತಾ ಇದೆ ಅಲ್ಲಿ. ಕ್ಲೀನ್ ದೋಸ್ತೆ. ಸೊ ಬ್ರೆಡ್ ಇದೆ, ಕಾರ್ನ್ಫ್ಲೆಕ್ಸ್ ಇದೆ, ಮಸ್ಕ್ ಮೆಲನ್ ಮತ್ತು ಕೋಲ್ಡ್ ಕಾಫಿ ಇದೆ. ಆ್ಯಂಡ್ ದೆನ್ ಬಾಯ್ಲ್ಡ್ ಎಗ್ಸ್, chicken sausages here. We have potato wedges, baked beans, what is this? Green peas masala. We have puri. ಆಮೇಲೆ ಇಡ್ಲಿ ಇದೆ ಅಲ್ಲಿ. This is paneer paratha. This is poha. This is masala idli. This is medu vada. And ಇದರಲ್ಲಿ ಸಾಂಬಾರ್ ಇದೆ, ಚಟ್ನೀಸ್ ಇದೆ, and ಇಲ್ಲಿ fruits and sprouts ಇದೆ. The poha is so good. Look at this. How's it? Some sausages, poha, vada, curd. This is flavored curd. ಫುಡ್ ಎಷ್ಟು ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆ್ಯಂಡ್ ದ ಆಪ್ಷನ್ಸ್ ದೇ ಹ್ಯಾಡ್ ಎಲ್ಲನೂ ನಮಗೆ ತುಂಬಾ ಇಷ್ಟ ಆಯಿತು. ಎಗ್ ಕೂಡ ಫಿನಿಶ್ ಆಯಿತು. ಆ್ಯಂಡ್ ಅವನು ರೆಡಿ ಇದ್ದಾನೆ, ಏನೋ ಮಾಡ್ಕೊಂಡು ಚೆಕ್ಔಟ್ ಮಾಡೋದು ಇವಾಗ. ಆ್ಯಂಡ್ ನಾವು ಡ್ರೆಸ್ ಚೇಂಜ್ ಮಾಡಿಲ್ಲ, ಇದೇ ಡ್ರೆಸ್ಸಲ್ಲಿ ಮನೆಗೆ ಹೊರಡೋದು. ಇಲ್ಲಿಂದ ಒಂದು ಎಷ್ಟು 1 hour ಇರ್ಬೋದು ಅಷ್ಟೇ ನಮ್ಮ ಮನೆ. ಹೊರಡೋದು. ಸೊ ಅಲ್ಲಿ ನೋಡಿ ಕಾಣ್ತಾ ಇದೆಯಾ ಬಾತುಕೋಳಿಗಳು. ಸೊ ಅದನ್ನು ನಾನು ನೋಡಿರಲಿಲ್ಲ, ಸೊ ಇವಾಗ ನೋಡಿದೆ. ಆ್ಯಂಡ್ ಒಳ್ಳೆ ಗಾಳಿ ಬರುತ್ತೆ ಆಯಿತಾ, ಇಲ್ಲಿ ಪೊಲ್ಯೂಷನ್ ಇಲ್ಲ, ಏನಿಲ್ಲ, ಸಖತ್ತ ಗಾಳಿ ಬರುತ್ತೆ. ಆ್ಯಂಡ್ ಒಂದು ರಿಲ್ಯಾಕ್ಸಿಂಗ್ ಗೆಟವೇಗೆ ನೀವೇನಾದರೂ ಬ್ಯಾಂಗ್ಳೂರು ಹತ್ತಿರನೇ ನೋಡ್ತಾ ಇದ್ದರೆ, ಏರ್ಪೋರ್ಟ್ ಹತ್ತಿರ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಆಯ್ತು ಹೇಳ್ತೀನಿ. ಯಾಕಂದರೆ ಫುಡ್ ಇಸ್ ಗುಡ್, ಸರ್ವಿಸ್ ಆಯಿತು. ನಮ್ಮ ಸ್ಟೇ ಮುಗಿದು. ನಿನ್ನೆ ಈ ಟೈಮ್ಗೆ ನಾವು ಥಿಂಕ್ ಮಾಡ್ತಿದ್ವಿ ಏನು ಮಾಡೋದು, ಹೋಗೋದಾ ಬೇಡವಾ, ಎಲ್ಲಿ ಸ್ಟೇ ಆಗೋದು ಅಂತ. ಬಟ್ ಇವಾಗ ಈ ಸ್ಟೇಯಿಂದ ಮಾಡ್ತಾ ಇದ್ದೀವಿ. ನನಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು, ಯಾಕಂದರೆ ತುಂಬಾ ಕ್ಲೀನ್ ಇತ್ತು, ಒಳ್ಳೆ ಸರ್ವಿಸ್ ಇತ್ತು, ಫುಡ್ಡು ಚೆನ್ನಾಗಿತ್ತು, ಆ್ಯಂಡ್ ಪೂಲ್ ಚೆನ್ನಾಗಿತ್ತು, ಪೂಲ್ ಕ್ಲೀನಾಗಿತ್ತು, ಮತ್ತು ಗೇಮ್ಸ್ ರೂಮ್ ಇತ್ತು, ಜಿಮ್ ಇತ್ತು. ಯಾರಿಗೆಲ್ಲ ಒಳ್ಳೆ ಟೈಮ್ ಇಲ್ಲ, ಆರಾಮ್ಸೆ ಸ್ಪೆಂಡ್ ಮಾಡ್ಬೋದು, ಅವರಿಗೆ ಪರ್ಫೆಕ್ಟ್ ಇದು. ಯಾಕಂದರೆ ಜಾಸ್ತಿ ಜನ ಇಲ್ಲ, ಆಚೆ ಈಚೆ ಇರಿಟೇಟ್ ಮಾಡೋಕ್ಕೆ ಏನೂ ಇಲ್ಲ. ಆರಾಮ್ಸೆ ಲಾನ್ ಇದೆ, ಮಲ್ಕೊಂಡು ಸ್ಟಾರ್ ಗೇಸಿಂಗ್ ಕೂಡ ಮಾಡ್ಬೋದು, ಎಲ್ಲನೂ ಮಾಡ್ಬೋದು. ಸೊ ಎಸ್, ನಿಮಗೆ ಹೇಗೆ ಅನಿಸ್ತು? It was a very good resort. Couldn't work out at the gym, but I've shortlisted this as the next stay. ಓಕೆ, ಸೊ ನೀವು ಬ್ಯಾಂಗ್ಳೂರು ಸುತ್ತಮುತ್ತ ಏನಾದರೂ ನೋಡ್ತಾ ಇದ್ದರೆ, ಬ್ಯಾಂಗ್ಳೂರು ಸುತ್ತಮುತ್ತ ಅನ್ನೋದಕ್ಕಿಂತ ನಂದಿ ಹಿಲ್ಸ್ ಹತ್ರ ಇಲ್ಲ ಅಂದ್ರೆ ಏರ್ಪೋರ್ಟ್ ಹತ್ರ ನೋಡ್ತಾ ಇದ್ದರೆ, ದಿಸ್ ಇಸ್ ಹಾರಿಕಾ ರೆಸಾರ್ಟ್ ಆಯಿತಾ. ಸೊ ಯಾ, ಅಷ್ಟೇ ಇವತ್ತಿನ ವಿಡಿಯೋ. ಮನೆಗೆ ಹೊರಡ್ತಾ ಇದ್ದೀವಿ, ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್ ಬಾಯ್. ಅಂದಾಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ? ಕೇಳು, ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂತ. Have you guys subscribed? ಅವ್ರದ್ದು ಇಂಗ್ಲೀಷಲ್ಲಿ have you guys? ಓಕೆ ಫೈನ್. ಶೇರ್, ಲೈಕ್, ಕಾಮೆಂಟ್, ಸಬ್ಸ್ಕ್ರೈಬ್ ನಿಮಗೆ ಇಷ್ಟ ಆದರೆ. ಆ್ಯಂಡ್ ಕೀಪ್ ವಾಚಿಂಗ್.